ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಬಹಿರಂಗ ಪ್ರಚಾರ ಕೊನೆ ಆಗುವುದಕ್ಕೂ ಮೊದಲು ಮಾತನಾಡಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನರೇಂದ್ರ ಮೋದಿ ಮೇಲಿನ ಅಭಿಮಾನ ಜನರಲ್ಲಿ ಬಹಳಷ್ಟಿದೆ. ಬೆಳಗಾವಿ ಲೋಕ ಕ್ಷೇತ್ರದಲ್ಲಿ ಜನರ ಪ್ರೀತಿ ವಿಶ್ವಾಸ ನನ್ನ ಮೇಲಿದೆ. ಈ ಬಾರಿ ಲೋಕಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೀನಿ ಅಂತ ಹೇಳಿ ಸುದ್ದಿಗೋಷ್ಠಿ ವೇಳೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹಣ ಹಂಚಿ ಸಿಕ್ಕಿಬಿದ್ದಿದೆ. ಕೇಸ್ ಕೂಡ ದಾಖಲಾಗಿದೆ. ಇನ್ನು ಹಣ ಹಂಚಿ ಚುನಾವಣೆ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧವೂ ಈ ಸಂದರ್ಭದಲ್ಲಿ ಶೆಟ್ಟರ್ ವಾಗ್ದಾಳಿ ಮಾಡಿದ್ರು. ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲಿಸಿದ್ದ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತೀನಿ, ಮೋದಿಜಿಯವರಿಗೆ ಆಶೀರ್ವಾದ ಮಾಡಬೇಕಂತ ವಿನಂತಿ ಮಾಡ್ತೀನಿ. ಇದರ ಜೊತೆ ಇನ್ನೊಂದು ಪಾಯಿಂಟ್ ಇದೆ. ಏನಾಗಿದೆ, ಇವತ್ತು ಕಾಂಗ್ರೆಸ್ದವರು ಒಂದು ಡಿಸ್ಪ್ರೇಟ್ ಆಗಿದ್ದಾರೆ. ಇವತ್ತು ಜನರ ಬೆಂಬಲ, ಮೋದಿಜಿಯವರ ಕಾರ್ಯಕ್ರಮ ಇದೆಲ್ಲ ಆದಮೇಲೆ ಬಹುಶಃ ಚುನಾವಣೆ ಗೆಲ್ಲುವುದೇನು ಹಣದ ಮೇಲೆ ನಿಂತಿದ್ದಾರೆ ಅವರು. ನಿನ್ನೆ 2-3 ಪ್ರಕರಣಗಳಿದ್ದಾವೆ. ಇಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ದಕ್ಷಿಣದಲ್ಲಿ ಕೆಲವೊಂದು ಪ್ರಕರಣ ಆಗಿದೆ. ಅದೇ ರೀತಿ ಗೋಕಾಕದಲ್ಲಿ ರೆಡ್ ಹ್ಯಾಂಡ್ ಸಿಕ್ಬಿದ್ದು ಆತ ನಮ್ಮ ಕಾರ್ಯಕರ್ತರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆತ ನೇರವಾಗಿ ಹೇಳಿದ್ದಾನೆ, ಇವತ್ತು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದನ್ನು ಹಣ ಕೊಟ್ಟು ಕಳಿಸಿದ್ದಾರೆ ಅನ್ನುತ್ತಾ ನೇರವಾಗಿ ಆಪಾದನೆ ಮಾಡಿದ್ದಾನೆ. ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. FIR ಫೈಲ್ ಆಗಿದೆ. ಅದ್ರ ಬಗ್ಗೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿಯವರು ಮಾಡುವವರಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಇಲ್ಲಿ ಶಾಪುರದ ಪೊಲೀಸ್ ಸ್ಟೇಷನ್ದಲ್ಲಿ ಸಹಿತ ಎಲ್ಲಿ ಯಾವ ರೀತಿ ವಿಚಿತ್ರ ವ್ಯವಸ್ಥೆ ಇದೆ ನೋಡಿ. ಸರ್ಕಾರ ಅವ್ರದ್ದಿದೆ, ಅಧಿಕಾರದ ದುರುಪಯೋಗ ಹೆಂಗೆ ಮಾಡೋದಂದರೆ, ಇವತ್ತು ಯಾರು ರೊಕ್ಕ ಹಂಚುವಂಥವ್ರು, ಹಣ ಹಂಚುವಂಥವ್ರನ್ನ ಹಿಡಿದು ಆ ಪೊಲೀಸ್ ಒಪ್ಪಿಸಿದ್ರೆ ಆ ಪೊಲೀಸರು ಎನ್ಕ್ವೈರಿ ಅವ್ರು ಮಾಡಬೇಕು, ಅವ್ರ ಮೇಲೆ FIR ಮಾಡಬೇಕು. ಅದು ಬಿಟ್ಟು ಯಾರು ಹಿಡಿದು ಕೊಟ್ಟಲ್ಲ ನಮ್ಮ ಹುಡುಗರ ಮೇಲೆ ಠಾಣೆಯಲ್ಲಿ ಕುಂದಿಸುವಂಥ ಕೆಲಸ ಮಾಡಿದ್ವಿ. ಹೀಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.